ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಜೀವ ಸಂಕುಲದ ದೇಹ ರಚನೆಯಲ್ಲಿ ಆ ಭಗವಂತನ ಕೈಚಳಕ ನಿಜಕ್ಕೂ ಅತ್ಯದ್ಭುತವೇ. ಅದರಲ್ಲೂ ಮನುಷ್ಯನ ರೂಪ ವೈವಿಧ್ಯ ಸೃಷ್ಟಿಯ ಹಿಂದೆ ಒಂದು ರಹಸ್ಯವೇ ಅಡಗಿದೆ. ಮನುಷ್ಯನ ದೇಹವೇ ಒಂದು ತಂತ್ರಜ್ಞಾನ. ಒಬ್ಬ ಆಟಗಾರನಾಗಬೇಕಂದ್ರೆ ಆತನ ದೇಹದಲ್ಲಿ ಶಕ್ತಿಯ ಕೇಂದ್ರ ಬಲವಾಗಿರಬೇಕು. ಒಬ್ಬ ಈಜುಗಾರನಾಗಬೇಕಂದ್ರೆ ತನ್ನ ದೇಹದ ಮೇಲೆ ಹಿಡಿತ ಸಾಧಿಸಿರಬೇಕು. ಒಬ್ಬ ವಿಜ್ಞಾನಿಯಾಗಬೇಕಂದ್ರೆ ತನ್ನ ನರ ಕೇಂದ್ರಗಳ ಮೇಲೆ ಪ್ರಾಬಲ್ಯ ಹೊಂದಿರಬೇಕು. ಒಬ್ಬ ಮೇಧಾವಿಯಾಗಬೇಕಂದ್ರೆ ಜ್ಞಾನ ಭಂಡಾರವೇ ಆತನಲ್ಲಿ ಅಡಕವಾಗಿರಬೇಕು. ಹೀಗೆ ಒಂದೊಂದು ಶಕ್ತಿಯೂ ತನ್ನದೇ ಆದ ಗುಣಗಳಿವೆ. ಅದೆಲ್ಲವನ್ನು ತಡಕಾಡಿ ಹುಡುಕೋದೆ ಮನುಷ್ಯ. ಸ್ನೇಹಿತರೆ, ಇಡೀ ವಿಶ್ವದ ಪ್ರತಿಯೊಂದು ರಹಸ್ಯಗಳ ಜ್ಞಾನವು ಒಬ್ಬ ಜ್ಞಾನಿಗೆ ತಿಳಿದಿರುತ್ತೆ. ತನ್ನ ಸಕಲವನ್ನೂ ಆ ಭಗವಂತನ ಚರಣಗಳಿಗೆ ಅರ್ಪಿಸಿ ಈ ಬ್ರಹ್ಮಾಂಡದ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಮನನ ಮಾಡಿಕೊಂಡಿರ್ತಾನೆ ಆ ಸಾಧಕ. ಹೀಗೆ ಈ ಯುಗದಲ್ಲೂ ಆ ಶಕ್ತಿಯನ್ನು ಅನುರಣಿಸಲು ಯುವ ಪೀಳಿಗೆ ಗೃಹಸ್ಥರು ಕೂಡ ಒಲವು ತೋರ್ತಿದ್ದಾರೆ. ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಸಂಸಾರದ ಬಂಧನ. ಎಲ್ಲ ತೊರೆದು ವೈರಾಗಿಗಳಾದರೆ ಆ ಭಗವಂತನನ್ನ ಸೇರಬಹುದಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ದೇವರು ನಮ್ಮನ್ನು ನೋಡಲು ಇಚ್ಛಿಸಬೇಕು. ಈ ಜೀವಾತ್ಮನಿಗೆ ಮುಕ್ತಿ ಪಥದತ್ತ ಚಿತ್ತ ಹರಿಸಿದ್ರೆ ಮಾತ್ರ ಆ ಸೆಳೆತ ನಮ್ಮನ್ನ ಸಾಧನೆಯ ತುತ್ತ ತುದಿಗೆ ಕೊಂಡೊಯ್ಯಲು ಸಾಧ್ಯ. ಸಾಧನೆಗೆ ಬಹುಮುಖ್ಯವಾಗಿ ಬೇಕಿರುವುದಂದ್ರೆ ಮೆದುಳು, ಜೊತೆಗೆ ಮೆದುಳು ಬಳ್ಳಿ. ಈ ದೇಹದ ಆರೋಗ್ಯ ಎಷ್ಟು ಮುಖ್ಯವೋ ಸಾಧನೆಗೆ ಬೆನ್ನುಹುರಿ ಅಸ್ತ್ರವಾಗಿ ಕೆಲಸ ಮಾಡುತ್ತೆ. ದೇವರು ಜೀವ ಸಂಕುಲಗಳಿಗೆ ನೀಡಿರೋ ವರದಾನವೇ ಈ ಬೆನ್ನುಹುರಿ ಅಂದ್ರೆ ಸ್ಪೈನಲ್ ಕಾರ್ಡ್. ಈ ದೇಹ ರಚನೆಯಲ್ಲಿ ಮೆದುಳು ಬಳ್ಳಿಯ ಶಕ್ತಿಯಿಂದಲೇ ವಿಕಾಸನ ಶಕ್ತಿ, ಎಲ್ಲಾ ಸ್ಪರ್ಶಗಳ ಜನಕ ಅಂತಾನೆ ಕರೀತಾರೆ. ಅದರಲ್ಲೂ ಸಾಧನೆಗೆ ಹೊರಟಾಗ ನಮ್ಮ ಪ್ರತಿಯೊಂದು ಭಾವನೆಗಳ ತಂತುಗಳನ್ನು ಸಮ ಪ್ರಮಾಣದಲ್ಲಿ ಸರಿದೂಗಿಸೋದೇ ಸ್ಪೈನಲ್ ಕಾರ್ಡ್ ಫಂಕ್ಷನ್ಸ್. ಈ ದೇಹದಲ್ಲಿ 72,000 ನಾಡಿಗಳು ಇದ್ದಾವೆ. ಬಲಭಾಗದಲ್ಲಿ 31,000, ಎಡಭಾಗದಲ್ಲಿ 31,000. ಹೀಗೆ ಎಲ್ಲದರ ಕೇಂದ್ರವೇ ಸ್ಪೈನಲ್ ಕಾರ್ಡ್. ಇದರಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಸಾಧನೆಗೆ ಸಹಕಾರಿಯಾಗೋದು ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿ. ಆಯುರ್ವೇದ ಶಾಸ್ತ್ರದಲ್ಲಿ ಇಡ, ಪಿಂಗಳ ನಾಡಿಗಳನ್ನು ಅವಳಿ ಸಹೋದರರು ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಸುಷುಮ್ನ ಕಾಲುವೆಯನ್ನ ಶಕ್ತಿಗಳ ಸೇತುವೆ ಎಂದು ವಿವರಿಸಿದೆ. ಹಾಗಿದ್ರೆ ಈ 3 ಸ್ಥಾನಗಳು ಮನುಷ್ಯನ ಸಾಧನೆಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹಾಗಾಗಿ ಧ್ಯಾನ ಭಂಗಿಯಲ್ಲಿ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಬೇಕು ಅನ್ನೋದೇ ಅದಕ್ಕೆ. ಇನ್ನು ಕುಂಡಲಿನಿ ಶಕ್ತಿಯ ಬಗ್ಗೆ ವಿವರಿಸೋದಾದರೆ ಸುಷುಮ್ನ ಕಾಲುವೆ ತೆರೆದರೆ ಮಾತ್ರ ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಪ್ರವಹಿಸಲು ಸಾಧ್ಯ. ಇಲ್ಲದಿದ್ದರೆ ಸಮಸ್ಯೆಗಳು ಇಡೀ ಜೀವನವನ್ನೇ ನಾಶ ಮಾಡಿಬಿಡುತ್ತೆ. ಅದಕ್ಕಾಗಿ ಶ್ರದ್ಧೆ, ಏಕಾಗ್ರತೆ, ಶಿಸ್ತು ಬಹುಮುಖ್ಯ ಕುಂಡಲಿನಿ ಶಕ್ತಿಗೆ. ದೇಹದಲ್ಲಿ 3 ಮುಖ್ಯ ಹರಿವು ಇದ್ದೇ ಇರುತ್ತೆ. ಅದನ್ನು ಕ್ರಮೇಣವಾಗಿ ಎಡಬಲ ಮತ್ತು ಕೇಂದ್ರವೆಂದು ವಿಂಗಡಿಸಲಾಗಿದೆ. ನಮ್ಮ ಭಾವನೆಗಳು, ಮನಸ್ಥಿತಿ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಈ 3 ಶಕ್ತಿಗಳು ಪ್ರತಿಯೊಂದರಲ್ಲೂ ನಿರ್ದಿಷ್ಟ ಪಾತ್ರವನ್ನು ವಹಿಸುತ್ತೆ. ದೇಹದಲ್ಲಿನ ಷಟ್ ಚಕ್ರಗಳು ಈ 3 ಶಕ್ತಿಗಳೊಂದಿಗೆ ಸಂಯೋಗಗೊಂಡಿವೆ. ಸುಷುಮ್ನ ಕಾಲುವೆ ಸರಾಗವಾಗಿ ತೆರೆದರೆ ದೇಹದಲ್ಲಿ ಪ್ರಜ್ವಲತೆ ಸೃಷ್ಟಿಯಾಗುತ್ತೆ. ಮೂಲಾಧಾರದಲ್ಲಿ ನಿದ್ರಾವಸ್ಥೆಯಲ್ಲಿರುವ ಕುಂಡಲಿನಿ ಶಕ್ತಿಯು ಒಮ್ಮೆಲೆ ಸುಷುಮ್ನ ಕಾಲುವೆಯಲ್ಲಿ ನುಗ್ಗಿಬಿಡುತ್ತೆ. ಅಲ್ಲಿಂದ ನೇರವಾಗಿ 8ರ ಆಕಾರದಲ್ಲಿ ಇಡ, ಪಿಂಗಳ ನಾಡಿಗಳನ್ನು ಸ್ಪರ್ಶಿಸಿಕೊಂಡು ಸಹಸ್ರಾರ ಚಕ್ರವನ್ನು ಸೀಳುತ್ತೆ. ಅದು ಸಾಧಕನ ಮೊದಲ ಹೆಜ್ಜೆ. ಅಲ್ಲಿಗೆ ಮೋಕ್ಷ ಮುಕ್ತಿಯ ರಹದಾರಿ ತೆರೆದುಕೊಂಡಂತೆ. ಆಗ 3 ನಾಡಿಗಳು ಶಕ್ತಿ ಭರಿತವಾಗುತ್ತವೆ. ದೇಹದಲ್ಲಿ ವಿಕಿರಣ ಹೊರಸೂಸುವುದಕ್ಕೆ ಶುರು ಮಾಡುತ್ತವೆ. ಒಂದು ರೀತಿ ಸಿಡಿಲು ಬಡಿದಂತೆ ಆ ಶಕ್ತಿ ಸಂಚಯವಾಗಿ ಬಿಡುತ್ತೆ. ಹಾಗಾದ್ರೆ ಈ ಇಡ, ಪಿಂಗಳ ಮತ್ತು ಸುಷುಮ್ನ ಕಾಲುವೆಗಳ ಪ್ರಮುಖ ಕೆಲಸವೇನು? ಒಬ್ಬ ಸಾಧಕನಿಗೂ ಸಾಮಾನ್ಯನಿಗೂ ಈ ನಾಡಿಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೂರ್ಯನಾಡಿ ಎಂದು ಕರೆಯಲ್ಪಡುವ ಪಿಂಗಳ ನಾಡಿಯು ನಮ್ಮ ಬಲಭಾಗದಲ್ಲಿರುತ್ತೆ. ಇದರ ಮೂಲ ಸ್ಥಾನವು ಸ್ವಾದಿಷ್ಠಾನ ಚಕ್ರದಿಂದ ಪ್ರಾರಂಭವಾಗುತ್ತೆ. ಅಂದರೆ ಜನನಾಂಗದ ನರವ್ಯೂಹದಲ್ಲಿ ಸಂಪರ್ಕ ಹೊಂದಿರುತ್ತೆ. ನಮ್ಮ ದೇಹದ ಬಲಭಾಗದಲ್ಲಿ ಇದು ಕಾರ್ಯನಿರ್ವಹಿಸ್ತಿರುತ್ತೆ. ಇದರ ಇನ್ನೊಂದು ಸಂಪರ್ಕ ಮೆದುಳಿಗೆ ಅಂಟಿಕೊಂಡಿರುತ್ತೆ. ಅಲ್ಲಿ ಅಹಂ ಅಂದರೆ ನಾನು ಅನ್ನೋ ಸಂವೇದನೆಯನ್ನ ಇಡೀ ದೇಹಕ್ಕೆ ರವಾನಿಸುವ ಮಾಸ್ಟರ್ ಇದ್ದಂತೆ. ನಾವೆಲ್ಲ ನಾನು ನಾನು ನನ್ನಿಂದಲೇ ಅನ್ನೋ ಸೂಕ್ಷ್ಮ ಸ್ವಭಾವವು ಈ ನಾಡಿ ಮೂಲಕವೇ ನಮ್ಮ ದೇಹವನ್ನು ಜಾಗೃತಗೊಳಿಸುತ್ತೆ. ಇದು ನಮ್ಮ ವ್ಯಕ್ತಿತ್ವ ಮತ್ತು ಸ್ವಯಂ ಪ್ರಜ್ಞೆಯನ್ನು ನೀಡುತ್ತೆ. ಇದರ ಪ್ರಮುಖ ಕಾರ್ಯಗಳೆಂದರೆ ಕ್ರಿಯೆ ಮತ್ತು ಯೋಜನೆಯನ್ನು ರೂಪಿಸೋದು, ನಮ್ಮ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಗಳನ್ನು ಸರಿದೂಗಿಸೋದು. ಇಡೀ ಪ್ರಪಂಚದಲ್ಲಿ ಬಲ, ಶಕ್ತಿ ಇರುವವರೇ ಹೆಚ್ಚು. ಇದರಲ್ಲಿ ನಾನು ಅನ್ನೋ ಅಹಂ ಸಂಪೂರ್ಣ ಜಾಗೃತವಾದರೆ
ಅಲ್ಲಿ ವಾಕ್ಸಮರ ನಡೆಯುತ್ತೆ, ಜಗಳಗಳಾಗತ್ತೆ. ಯಾಕಂದರೆ ಇದುವೇ ಅಹಂನ ಮೂಲ ಸ್ಥಾನ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ನಮ್ಮ ಶಕ್ತಿಯ ಬಲನಾಡಿ ಭವಿಷ್ಯಕ್ಕಾಗಿ ರೂಪಿಸುವ ಮತ್ತು ಕ್ರಮ ತೆಗೆದುಕೊಳ್ಳುವ ನಮ್ಮ ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರುತ್ತೆ. ಇನ್ನು ಪಿಂಗಳಾದ ಸಹೋದರ ಇಡಾನಾಡಿಯ ಬಗ್ಗೆ ನೋಡೋದಾದರೆ, ನಮ್ಮ ಎಡಭಾಗದ ಶಕ್ತಿ, ಇದನ್ನು ಸಂಸ್ಕೃತದಲ್ಲಿ ಇಡಾನಾಡಿ ಅಂತ ಕರೀತಾರೆ. ಇದನ್ನು ಚಂದ್ರನಾಡಿ ಅಂತಲೂ ಕರೀತಾರೆ. ಸಂಪರ್ಕ ಶುರುವಾಗೋದು ಮೂಲಾಧಾರ ಚಕ್ರದಿಂದ. ಇದು ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದೆ. ನೆನಪುಗಳು, ಅಭ್ಯಾಸಗಳು ಮತ್ತು ಜ್ಞಾನ ಭಂಡಾರ ಗೋಡೋನಿದ್ದಂತೆ ಇದು. ಇದರಲ್ಲಿ ಮನುಷ್ಯ ಸಂತೋಷ ಅಥವಾ ದುಃಖಕ್ಕೆ ಕಾರಣವಾಗ್ತಾನೆ. ಈ ನಾಡಿಯನ್ನು ಬ್ಯಾಲೆನ್ಸ್ ಮಾಡಿದರೆ ಯಾವುದೇ ಅನಾಹುತಗಳನ್ನು ತಪ್ಪಿಸಬಹುದು. ಈ ನಾಡಿಯು ಎಷ್ಟು ಸೂಕ್ಷ್ಮವೆಂದರೆ, ಸಂತೋಷದ ವಿಚಾರಗಳನ್ನು ಸಂವೇದಿಸಿದ ನಂತರ ಇಡೀ ದೇಹಕ್ಕೆ ಚೈತನ್ಯವನ್ನು ನೀಡುವ ಶಕ್ತಿ ಈ ನಾಡಿಗಿದೆ. ಈ ನಾಡಿಯನ್ನು ಸಮತೋಲನಗೊಳಿಸುವುದಕ್ಕೆ ಧ್ಯಾನದಿಂದ ಮಾತ್ರ ಸಾಧ್ಯ. ಏನಾದರೂ ಈ ನಾಡಿಯ ಹರಿವಿನಲ್ಲಿ ಸಮತೋಲನ ಏರುಪೇರಾದರೆ ಭಾವನಾತ್ಮಕ ಹಿಂಸೆ ಶುರುವಾಗುತ್ತೆ, ಮಾನಸಿಕ ಖಿನ್ನತೆ ಸೃಷ್ಟಿಯಾಗತ್ತೆ, ಆಲಸ್ಯ ಮತ್ತು ತೀವ್ರ ನಿಷ್ಕ್ರಿಯತೆಯೂ ಸಹ ಉಂಟಾಗತ್ತೆ. ಇದರಿಂದ ಮಾನಸಿಕವಾಗಿ ಬಳಲಾಟ, ಸಂಸಾರ ಹಾಗೂ ಸಂಬಂಧದಲ್ಲಿ ಕಲಹ, ದುರ್ಬಲ ಆತ್ಮವಿಶ್ವಾಸ, ನಂಬಿಕೆ ಕಳೆದುಕೊಳ್ಳುವಂಥದ್ದು, ಸದಾ ಚಿಂತೆಯಲ್ಲಿ ಮುಳುಗುವಂತೆ ಮಾಡುವುದು, ಅಸೂಯೆ, ಕೋಪ ಮುಂತಾದ ಸಮಸ್ಯೆಗಳನ್ನು ಸೃಷ್ಟಿಸುವ ಶಕ್ತಿ ಇಡಾನಾಡಿಗಿದೆ. ಈ ನಾಡಿಯನ್ನು ಹೆಣ್ಣಿಗೆ ಹೋಲಿಕೆ ಮಾಡ್ತಾರೆ. ಧ್ಯಾನ, ಸಹಜ ಯೋಗ ತಂತ್ರಗಳಿಂದ ಈ ನಾಡಿಯನ್ನು ಸಮತೋಲನಗೊಳಿಸಬಹುದು. ಇನ್ನು ಬಹುಮುಖ್ಯವಾಗಿ ಒಬ್ಬ ಸಾಧಕನಿಗೆ ಅಗತ್ಯವಾಗಿರುವ ಶಕ್ತಿ ಕೇಂದ್ರವೇ ಸುಷುಮ್ನ ಕಾಲುವೆ, ಅಂದರೆ ಸುಷುಮ್ನ ನಾಡಿ. ಸಾಮಾನ್ಯ ಮನುಷ್ಯನಿಗೆ ಈ ಕಾಲುವೆ ಸುಪ್ತಾವಸ್ಥೆಯಲ್ಲಿರುತ್ತೆ. ಬೆನ್ನುಮೂಳೆಯ ಬುಡದಲ್ಲಿರುವ ಸ್ಯಾಕ್ರಮ್ ಮೂಳೆಯಿಂದ, ಅಂದರೆ ಕುಂಡಲಿನಿ ಶಕ್ತಿ ವಾಸಸ್ಥಳದಿಂದ ಸಂಪರ್ಕ ಸಾಧಿಸಿರುತ್ತೆ. ಒಬ್ಬ ಯೋಗಿ ಅಥವಾ ಸಾಧಕ ಈ ನಾಡಿಯನ್ನು ಅಚ್ಚುಕಟ್ಟಾಗಿ ನಿಯಂತ್ರಿಸುವ ವಿದ್ಯೆ ಕಲಿತಿರ್ತಾರೆ. ಸುಷುಮ್ನ ನಾಡಿಯಲ್ಲಿ ಹಿಡಿತ ಸಾಧಿಸಿದರೆ ಕುಂಡಲಿನಿ ಶಕ್ತಿಯನ್ನು ಎಲ್ಲ ಚಕ್ರಗಳಿಗೂ ಮೇಲೆ ಕೆಳಗೆ ಹೇಗೆ ಬೇಕೋ ಹಾಗೆ ಚಲಿಸುವ ಶಕ್ತಿ ಸಿದ್ಧಿಸಿರುತ್ತೆ. ಇದೆಲ್ಲದಕ್ಕೂ ಪ್ರಮುಖ ಅಸ್ತ್ರವೇ ಸುಷುಮ್ನ ಕಾಲುವೆ. ಈ ನಾಡಿಯು ಸಮತೋಲನದಲ್ಲಿದ್ದಾಗ ಕುಂಡಲಿನಿ ಶಕ್ತಿಯನ್ನು ಸಹಸ್ರಾರ ಚಕ್ರಕ್ಕೆ ಸರಾಗವಾಗಿ ಏರಲು ದಾರಿ ಮಾಡಿಕೊಡುತ್ತೆ. ಕುಂಡಲಿನಿ ಶಕ್ತಿ ಬ್ರಹ್ಮಾಂಡದ ದೈವಿಕ ಶಕ್ತಿಯೊಂದಿಗೆ ಒಂದಾಗುವುದಕ್ಕೆ ರಹದಾರಿಯೇ ಈ ಕಾಲುವೆ. ಇದು ಸಾಮಾನ್ಯ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ತೆರೆಯೋದಿಲ್ಲ. ಧ್ಯಾನ, ಯೋಗ, ಪ್ರಾಣಾಯಾಮ ಇಂತಹ ಚಟುವಟಿಕೆಯನ್ನು ಮಾಡ್ತಾ ಭಕ್ತಿ, ಪೂಜೆ, ಆರಾಧನೆ ಮಾಡ್ತಿದ್ರೆ ದೇಹದಲ್ಲಿನ ಕುಂಡಲಿನಿ ಶಕ್ತಿಯ ಕಾವು ಅಧಿಕವಾಗ್ತಾ ಈ ಕಾಲುವೆ ಒಮ್ಮೆಲೆ ಮಧ್ಯದಲ್ಲಿ ಸೀಳಿಬಿಡುತ್ತೆ. ಆ ಸೀಳು ಸಹಸ್ರಾರ ಚಕ್ರಕ್ಕೆ ದಾರಿಯಾಗಿರುತ್ತೆ. ಒಮ್ಮೆ ಕುಂಡಲಿನಿ ಶಕ್ತಿ ಈ ಕಾಲುವೆಯಲ್ಲಿ ಹರಿದು ಮತ್ತೆ ತನ್ನ ಮೂಲ ಸ್ಥಾನ ಸೇರಿದ ನಂತರ ಸಾಧಕನಿಗೆ ಅಪರಿಮಿತ ಆನಂದ, ಶಾಂತಿ, ಸಮಾಧಾನ, ಪರಿಶುದ್ಧತೆಯ ಅನುಭೂತಿಯಾಗತ್ತೆ. ಈ ಮೂರು ಮುಖ್ಯ ನಾಡಿಗಳ ಹಿಂದಿನ ಸಿದ್ಧಾಂತವನ್ನು ತಿಳಿದುಕೊಳ್ಳುವುದರಿಂದ ಯೋಗದಲ್ಲಿ ಉಸಿರಾಟದ ತಂತ್ರಗಳನ್ನು ಅಭ್ಯಾಸ ಮಾಡೋದರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತೆ. ಪ್ರಾಣವು ಇತರ ವಸ್ತುಗಳ ಜೊತೆಗೆ ನಮ್ಮ ದೇಹವನ್ನು ಉಸಿರಾಟದ ಮೂಲಕ ಪ್ರವೇಶಿಸುವ ಜೀವಶಕ್ತಿಯಾಗಿದೆ. ಪ್ರಾಣವು ನಮ್ಮ ದೇಹವನ್ನು ಪ್ರವೇಶಿಸಿದ ನಂತರ ಅದು ನಾಡಿಗಳ ಜಾಲ ಅಥವಾ ಶಕ್ತಿ ಕೇಂದ್ರದ ಮೂಲಕ ಚಲಿಸುತ್ತೆ. ಈ ನಾಡಿಗಳೇ ದೇಹದ ಪ್ರತಿಯೊಂದು ನರನಾಡಿಗಳಿಗೂ ಕೊನೆ ಭಾಗಕ್ಕೂ ಶಕ್ತಿ ರವಾನಿಸುತ್ತೆ. ಈ ಮೂರು ನಾಡಿಗಳೇ ದೇಹವನ್ನು ಅಡಿಯಿಂದ ಮುಡಿವರೆಗೂ ಹಿಡಿತ ಸಾಧಿಸಿವೆ. ಅದೇ ನಾಡಿಗಳು ನಮ್ಮ ಆತ್ಮದ ಹಿಡಿತದಿಂದ ಕಾರ್ಯನಿರ್ವಹಿಸುತ್ತೆ. ಅದರ ಕೇಂದ್ರವೇ ಆತ್ಮನ ವಾಸಸ್ಥಾನವೆಂದು ವರಾಹ ಉಪನಿಷತ್ ಉಲ್ಲೇಖಿಸಿದೆ. ಇನ್ನು ಎಡಮೂಗಿನ ಹೊಳ್ಳೆಯು ಬಲ ಮೆದುಳಿಗೆ ಸಂಪರ್ಕ ಹೊಂದಿದೆ ಮತ್ತು ಬಲಭಾಗವು ಎಡ ಮೆದುಳಿಗೆ ಸಂಬಂಧಿಸಿದೆ. ಮನುಷ್ಯರು ಎರಡೂ ಮೂಗಿನ ಹೊಳ್ಳೆಗಳಿಂದ ಏಕಕಾಲದಲ್ಲಿ ಉಸಿರಾಡೋಕ್ಕಾಗಲ್ಲ. ಬದಲಿಗೆ ಎಡ ಮತ್ತು ಬಲ ಮೂಗಿನ ಹೊಳ್ಳೆಗಳಲ್ಲಿ ಸಮ ಪ್ರಮಾಣದಲ್ಲಿ ಪ್ರಾಣವಾಯು ಸೆಳೆಯೋದಿಲ್ಲ. ಎಡಮೂಗಿನ ಹೊಳ್ಳೆ ಮತ್ತು ಬಲ ಮಿದುಳು ಪ್ರಬಲವಾಗಿರುವಾಗ ಇಡಾನಾಡಿ ಸಕ್ರಿಯವಾಗುತ್ತೆ. ನಮ್ಮ ಬಲ ಮೂಗಿನ ಹೊಳ್ಳೆ ಮತ್ತು ಎಡ ಮಿದುಳು ಪ್ರಬಲವಾಗಿರುವಾಗ ಪಿಂಗಳ ನಾಡಿ ಸಕ್ರಿಯವಾಗುತ್ತೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ನಾವು ಎಡಮೂಗಿನ ಹೊಳ್ಳೆ ಮೂಲಕ ಉಸಿರಾಡುವಾಗ ಪ್ರಾಣ ಪ್ರವಾಹಗಳು ಇಡಾದಲ್ಲಿರುತ್ತೆ. ಅದು ಬಲ ಮೆದುಳಿನೊಂದಿಗೆ ಜಾಗೃತವಾಗಿರುತ್ತೆ. ಹಾಗೆ ಬಲಮೂಗಿನ ಹೊಳ್ಳೆಯು ಪ್ರಬಲವಾದಾಗ ಪಿಂಗಳದಲ್ಲಿ ಪ್ರಾಣ ಪ್ರವಾಹಗಳು ಹೆಚ್ಚಿರುತ್ತೆ. ನಾವು ನಿದ್ರಾವಸ್ಥೆಯಲ್ಲಿದ್ದಾಗ ಬಲಭಾಗಕ್ಕೆ ಮಲಗಿಕೊಂಡು ಕೆಲವು ನಿಮಿಷಗಳ ಕಾಲ ಭ್ರೂಣದ ಸ್ಥಿತಿಯಲ್ಲಿ ಮಲಗಿದರೆ ಇಡಾನಾಡಿಯು ಜಾಗೃತವಾಗುತ್ತೆ. ಇದು ಯೋಗ ಸೂತ್ರ ತಂತ್ರಗಳಾದ ಚಂದ್ರ ಭೇದನ, ಅನುಲೋಮ ವಿಲೋಮ, ನಾಡಿ ಶೋಧನದಿಂದ ಜಾಗೃತವಾಗುತ್ತೆ ಅನ್ನತ್ತೆ. ಭಾರತೀಯ ಧರ್ಮಗಳಲ್ಲಿ ಇಡ, ಪಿಂಗಳ, ಸುಷುಮ್ನ ನಾಡಿಯ ಬಗ್ಗೆ ಹಿಂದೂ ಧರ್ಮದಲ್ಲಿ, ವಿಶೇಷವಾಗಿ ಶೈವ ಧರ್ಮದಲ್ಲಿ 3 ಶಕ್ತಿಗಳನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರೆಂದೇ ಉಲ್ಲೇಖಿಸಲಾಗಿದೆ. ಇಡಾನಾಡಿ ಭಗವಾನ್ ಬ್ರಹ್ಮನ ಪತ್ನಿ, ಪಿಂಗಳ ವಿಷ್ಣುವಿನ ಪತ್ನಿ ಮತ್ತು ಸುಷುಮ್ನ ರುದ್ರ ಮಹೇಶ್ವರನ ಪತ್ನಿ ಎಂದು ನಂಬಲಾಗಿದೆ.
ಇಡ ಉಚ್ಛ್ವಾಸವನ್ನು ಪ್ರತಿನಿಧಿಸುತ್ತೆ. ಇದು ಸೃಷ್ಟಿ ಮತ್ತು ಬ್ರಹ್ಮಕ್ಕೆ ಸಮಾನವಾಗಿದೆ. ಪಿಂಗಳ ನಿಶ್ವಾಸವನ್ನು ಪ್ರತಿನಿಧಿಸುತ್ತೆ. ಇದು ಪೋಷಣೆ ಮತ್ತು ವಿಷ್ಣುವಿಗೆ ಸಮಾನವಾಗಿದೆ. ಸುಷುಮ್ನ ಉಸಿರಾಟದ ಧಾರಣವನ್ನು ಪ್ರತಿನಿಧಿಸುತ್ತೆ. ಇದು ಶೂನ್ಯತೆಗೆ ಸಮಾನವಾಗಿದೆ. ಆದ್ದರಿಂದ ಈ ನಾಡಿಯನ್ನು ಶಿವನಿಗೆ ಹೋಲಿಸಲಾಗಿದೆ. ಒಟ್ನಲ್ಲಿ ನಮ್ಮ ಧರ್ಮ ಪುರಾಣಗಳನ್ನು ಅಧ್ಯಯನ ನಡೆಸುತ್ತಾ ಹೋದಂತೆಲ್ಲ ಅಲ್ಲಿ ಬಗೆಹರಿಯದ ರಹಸ್ಯಗಳೇ ನಮ್ಮನ್ನು ಮೂಕರನ್ನಾಗಿಸಿ ಬಿಡುತ್ತೆ. ಎಲ್ಲವೂ ಆ ಪರಮ ಪ್ರಭುವಿನ ಸೃಷ್ಟಿಯ ಅದ್ಭುತವೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.